ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ನೋಡಿ ಫ್ರೆಂಡ್ಸ್, ಒಂದು 2 ಡೇಸ್ ಬ್ಯಾಕ್ ಹಿಂದ್ಗಡೆ ಒಂದು ವಿದೇಶಿ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ಈ ನಮ್ಮ ಕೆನಡಾ ಮೂಲದ ಒಂದು ವಿದೇಶಿ ಇನ್ಸ್ಟಿಟ್ಯೂಟ್ನವರು ಒಂದು ಸರ್ವೆ ಮಾಡಿದರು. ಸರ್ವೆ ಮಾಡಿದ ಮೇಲೆ ಅವ್ರಿಗೆ ಒಂದು ಮಾಹಿತಿ ಗೊತ್ತಾಯಿತು, ಇಂಡಿಯಾದಲ್ಲಿ ಇನ್ನು 5 ವರ್ಷ ಒಳಗಡೆ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಎಲೆಕ್ಟ್ರಿಷಿಯನ್ಸ್ ಇರ್ಬೋದು, ಪ್ಲಂಬರ್ ಇರ್ಬೋದು, ಸ್ಪೆಷನರಿ ಯಾರಂತಂದ್ರೆ ನಮ್ಮ ನರ್ಸಿಂಗು ಮತ್ತು ಶಿಕ್ಷಕರ ಕೊರತೆ ಉಂಟಾಗುತ್ತದೆ ಅಂತ ಹೇಳಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಇನ್ನು 5 ವರ್ಷ ಒಳಗಡೆ ಸಿಕ್ಕಾಪಟ್ಟೆ ಕೊರತೆ ಉಂಟಾಗ್ತದಂತೆ. BSc ನರ್ಸಿಂಗ್, GNM ನರ್ಸಿಂಗ್ ಮಾಡಿದವ್ರಿಗೆ ನೋಡ್ರಿ, ಇದು ಮಾಡೋರಿಗೆ ಕೂಡ ಗುಡ್ ನ್ಯೂಸ್ ಮತ್ತೆ ಮಾಡಿದವ್ರಿಗೆ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಹೆಂಗಂದ್ರೆ ಇನ್ನು 5 ವರ್ಷ ಒಳಗಡೆ ಇಂಡಿಯಾದ ಒಳಗಡೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಅದಕ್ಕೆ ತಕ್ಕಂತೆ ನರ್ಸ್ಗಳು ಶಾರ್ಟೇಜ್ ಆಗ್ತಾರ, ನರ್ಸ್ಗಳ ಕೊರತೆ ಆಗುತ್ತೆ. ಯಾಕಂತಂದ್ರೆ ಹೊರ ದೇಶಗಳಲ್ಲಿ ಕೂಡ ಸ್ಟಾಫ್ ನರ್ಸ್ಗಳು ಸಿಗ್ತಾ ಇಲ್ಲ, ಹಾಸ್ಪಿಟಲ್ ಒಳಗಡೆ ಕೆಲಸ ಮಾಡೋರು ಸಿಗ್ತಾ ಇಲ್ಲ, ಮತ್ತು ಇದರಲ್ಲಿ ಅಬ್ರಾಡ್ಗಳಲ್ಲಿ ಕೂಡ ಕೊರತೆ ಇದೆ. ಇಂಡಿಯಾದಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇರುವಂತ ಕಂಟ್ರಿಯಲ್ಲೇನೆ ಈ ನರ್ಸಿಂಗ್ ಕೊರತೆ ಉಂಟಾದ ಮೇಲೆ ಅದರ ಹೊರ ದೇಶಗಳಲ್ಲಿ ಕೂಡ ಇದಕ್ಕಿಂತ ಹೆಚ್ಚು ಒಂದು ಏನು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಈ ಕೆನಡಾ ಮೂಲದ ಒಂದು ಸಂಸ್ಥೆ ವರದಿ ಮಾಡಿತ್ರಿ. ಇದರಿಂದ ಏನು ನಮಗೆ ಫಾಯ್ದೆ ರೀ? 5 ವರ್ಷದ ಒಳಗಡೆ ನಮಗೆ ನರ್ಸಿಂಗದಿಂದ ಪ್ರಾಬ್ಲಮ್ ಆಗ್ತದೆ. ಇದರಿಂದ ಏನು ಫಾಯ್ದೆಪ್ಪ ಅಂತಂದ್ರೆ ಫಾಯ್ದೆ ಇಲ್ರಿ, ಅಡ್ವಾಂಟೇಜಸ್ ಅದಾವ. ಯಾರು ನರ್ಸಿಂಗ್ ಮಾಡಿರಲ್ಲ ಮುಂದಿನ ದಿನಗಳಲ್ಲಿ ನಿಮ್ಗೆ ಭಾಳ ಅಡ್ವಾಂಟೇಜಸ್ ಬರುವಂತದ. ಅಂದ್ರೆ ತುಂಬ ನಿಮಗೆ ಭಾಳ ಡಿಮಾಂಡ್ ಬರೋದೈತಿ. ಯಾರು ಈಗ ಓದಾಕ್ ಕುಂತೀರಿ, ಯಾರು ಈ ವರ್ಷ ಮಾಡಾಕ್ ಕುಂತೀರಿ, ಯಾರು ಆಲ್ರೆಡಿ ನೀವು ಓದ್ತಾ ಇದ್ದೀರಿ, ಅಂಥವ್ರುಗಳಿಗೆ ಬರುವಂತ ದಿನಗಳಲ್ಲಿ ತುಂಬಾ ಡಿಮಾಂಡ್. ಯಾಕಂದ್ರೆ ಕೊರತೆ ಎಷ್ಟು ಆಗ್ತತಿ ಅಷ್ಟು ಡಿಮಾಂಡ್ ಜಾಸ್ತಿ ಆಗ್ತತಿ. ಎಷ್ಟು ಕೊರತೆ ಕಡಿಮೆ ಆಗ್ಬೇಕ್ರಿ, ಯಾಕಂದ್ರ ಜಾಬ್ಗಳದ್ದು ಮಾಡೋರು ಕಡಿಮೆ ಆಗ್ಬಿಟ್ರ ಇದ್ದವ್ರದ್ದು ಡಿಮಾಂಡ್ ಜಾಸ್ತಿ ಬರ್ತತಿ. ಹಿಂಗಿರ್ಬೇಕಾದ್ರ ಇದು 5 ವರ್ಷಗಳಲ್ಲಿ ಬಹಳ ಹೊರದೇಶದಂತೂ ಮಿತಿಮೀರಿ ಕೊರತೆ ಉಂಟಾಗ್ತತಿ. ಇಂಡಿಯಾದಾಗಂತೂ ಜಾಸ್ತಿ ಏನಾಗ್ತದೆ ಅಂದ್ರೆ ಕೊರತೆ ಆಗ್ತತಿ, ಶಾರ್ಟೇಜ್ ಬೀಳ್ತಾರ ನರ್ಸ್ಗಳು ಅಂತ ಹೇಳಕ್ ಕುಂತಾರ. ಇದು ನಮಗೆ ಸಂತೋಷದ ವಿಷಯನೂ ಹೌದ್ರಿ, ದುಃಖದ ವಿಷಯ ಏನಂತಂದ್ರ ಯಾರು ಕೂಡ ಈ ನರ್ಸಿಂಗ್ ಫೀಲ್ಡ್ ಒಳಗಡೆ ಬರ್ತಾ ಇಲ್ರಿ. ಹೋದ ವರ್ಷ 26,000 ಸೀಟ್ಗಳು ಇದ್ದು ಕರ್ನಾಟಕದಾಗ KE ಮುಖಾಂತರ. ಅದರಲ್ಲಿ ಬರೀ 13,000 ವಿದ್ಯಾರ್ಥಿಗಳು ಮಾತ್ರ ಅಡ್ಮಿಷನ್ ತಗೊಂಡಾರ. ಅದ್ರಾಗ ಮತ್ತೆ 500 ಜನ ಬಿಟ್ಟಿರ್ತಾರ ಸೀಟ್ ತಗೊಂಡ್ರು ಕೂಡ. ಅರ್ಧಕ್ಕರ್ಧ ಸೀಟುಗಳು ಹಂಗೆ ಉಳ್ಯಾಕುಂತಾವ್. BSc ನರ್ಸಿಂಗಿಗೆ, GNM ನರ್ಸಿಂಗ್ ಅದು ಕೂಡ ಸೀಟುಗಳು ಹಂಗೆ ಉಳ್ಯಾಕುಂತಾವ್. ಗೊತ್ತಿಲ್ಲ ಏನ್ ಪ್ರಾಬ್ಲಮ್ ಆಗಿದೆ, ಯಾರು ಈ ಕಡೆ ಬರ್ತಾ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಈಗ ಶಾರ್ಟೇಜ್ ಏನ್ ಆಗ್ತಾ ಇದೆಯಲ್ಲ, ಇದಕ್ಕೆ ಮನಗೊಂಡು ಜಾಸ್ತಿ ಸ್ಯಾಲ್ರಿ ಸ್ಟಾರ್ಟಿಂಗ್ ಮಿನಿಮಮ್ 25-30 ಮಾಡಿದ್ರ ಜನ ಈ ಕಡೆ ಬಂದೇ ಬರ್ತತ್ರಿ. ಆ ಥರ ಮಾಡಬೇಕು, ವೇಜ್ಗಳನ್ನ ಜಾಸ್ತಿ ಮಾಡಬೇಕು, ಡಿಮಾಂಡ್ ಬರಲಿ ಅಂತ ನಾ ಬಯಸ್ತೇನೆ. ನಮ್ಮ ನರ್ಸಿಂಗ್ ವಿದ್ಯಾರ್ಥಿಗಳು ಫುಲ್ ಡಿಮಾಂಡ್ ಬರಲಿ. ಓಕೆ, ಶಾರ್ಟೇಜ್ ಆಗಬೇಕು, ಡಿಮಾಂಡ್ ಇದ್ದವ್ರಿಗೆ ಡಿಮಾಂಡ್ ಬರಬೇಕಂತ ಅಂತೇನೆ ಈ ಒಂದು ಮಾಹಿತಿ ನಿಮ್ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತ. ನಂಗೆ ಚಲೋ ಅನಿಸಿ ಮಾಹಿತಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ ಜೊತೆಗೆ. ಮತ್ತೆ ನಿಮ್ಮಲ್ಲಿ ಏನಾದ್ರು ಅನಿಸಿಗಳಿದ್ರೆ ನನಗೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಕಾಮೆಂಟ್ಸ್ ಅನ್ನ ಶೇರ್ ಮಾಡ್ರಿ.